ಸಮಯ. ಸಮಯ ಅಂದರೆ ಸುಂದರ ಗಡಿಯಾರದ ತೀಕ್ಷ್ಣ ಮುಳ್ಳಿನ ನಡಿಗೆ ಅಷ್ಟೇನಾ? ಸಮಯ ಅನ್ನೋದು ಮುಳ್ಳಿನ ನಡಿಗೆ ಅಲ್ಲ, ಅದೊಂದು ಅನಂತದ ಹಾದಿ. ಬಳಕೆ ಮಾಡೋಕ್ಕೆ ಸಮಯನೇ ಇಲ್ಲದೆ ಇರೋರು ಒಂದು ಕಡೆ ಆದರೆ, ಇರೋ ಸಮಯನ ಬಳಕೆನೇ ಮಾಡದೇ ಇರೋರು ಇನ್ನೊಂದು ಕಡೆ. ಸಮಯದ ಗತಿಯಲ್ಲಿ ಸಾಧನೆ ಮಾಡೋ ಸಹಾನುಭೂತಿಗಳು ಒಂದಷ್ಟಾದರೆ, ಅದೇ ಸಮಯಕ್ಕೆ ಸವಾಲಾಗಿ ನಿಲ್ಲೋ ಶೂರರು ಮತ್ತೊಂದಷ್ಟು. ಹೀಗೆ ಕಾಣದ ಹಾದಿಯಲ್ಲಿ ಹಾಕುವ ಹೆಜ್ಜೆಗಳೇ ಕೆಲವು ಕಥೆಗಳ ಪ್ರಾರಂಭಕ್ಕೆ ಕಾರಣವಾಗುತ್ತವೆ. ಏನೋ ಗೋಪಾಲ, ಟೀ ಆಯ್ತಾ? ಬರೋದು ಬಂದಿದೀಯಾ? ಒಂದು ಟೀ ಹೇಳ್ಬಿಡು. ಮಗ ಟೀ ಹೇಳೋ ಮೂರು. ಅಣ್ಣ 3 ಟೀ. ಟೀ ತಗೊಳ್ರ. ಹಲೋ, ಬಾರ ಕೂತ್ಕೋ. ಹೇಳಪ್ಪ, ಏನೋ ಅರ್ಜೆಂಟ್ ಬಾ ಅಂದೆ. ಏನಿಲ್ಲ ಕಣೋ, ಅದೇ ಆ ಟೀ ಶಾಪ್ ಹತ್ರ ವ್ಯಕ್ತಿ ನೋಡ್ದ. ದಿನ ಟೀ ಶಾಪ್ ಹತ್ರ 100 ಜನ ಬರ್ತಾರೆ, ಎಲ್ಲರೂ ಎಲ್ಲಿ ನೋಡ್ಕೊಂಡು ಕೊಡೋಕ್ಕಾಗುತ್ತೆ? ಅದೇ ಆ ಮ್ಯಾಚ್ ಬಾಕ್ಸ್ ಕೇಳ್ದ, ಸೂಟು ಬೂಟು ಹಾಕ್ಕೊಂಡು ಅದೇ ಟೀ ಅಂಗಡಿ ಹತ್ರ ಬಂದಿದ್ನಲ್ಲ. ಓ ಅವನಾ? ಯಾ, ಎಕ್ಸಾಕ್ಟ್ಲಿ. ಅದರಲ್ಲೇನೋ ವಿಶೇಷ? ಸರಿ ಬಾ, ಹೇಳ್ತೀನಿ. ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ಯಾ? ಬಾರೋ ಹೇಳ್ತೀನಿ. ಹೌದು, ದಿಢೀರಂತ ಬೀಚ್ಗೆ ಯಾಕೆ ಕರ್ಕೊಂಬಂದೆ? ಏನು ಸಮಾಚಾರ? ಏನಿಲ್ಲ, ಅದೇ ಟೀ ಅಂಗಡಿ ಹತ್ರ ಬರ್ತಾ ಇದ್ನಲ್ಲ ಮುದ್ಕ, ಅವನು ಯಾರು ಅಂತ ನಂಗೆ ಗೊತ್ತಾಯಿತು.
ಯಾರವನು? ನಿಮಗೆ ಟೈಮ್ ಟ್ರಾವೆಲ್ ಅಂದರೆ ಗೊತ್ತಾ? ಏನು? ಟೈಮ್ ಟ್ರಾವೆಲ್ ಅಂದರೆ ನಾವು ಬದುಕ್ತಿರೋ ಕಾಲದಿಂದ ಫ್ಯೂಚರ್ಗೆ ಹೋಗ್ಬೋದು. ಹೋಗ್ಬೋದಾ ನಾವು? ಹೋಗ್ಬೋದು, ಬಟ್ ಅದನ್ನು ಇಲ್ಲಿವರೆಗೂ ಪ್ರಾಕ್ಟಿಕಲಾಗಿ ಯಾರೂ ಪ್ರೂವ್ ಮಾಡಿಲ್ಲ. ಆದರೆ ಇವನು ಟೈಮ್ ಟ್ರಾವೆಲರ್. ಅದೇ ಹೆಂಗೆ ಹೇಳ್ತೀಯಾ? ಇಲ್ಲಿ ನೋಡು, ಇದು 1907ರಲ್ಲಿ ಗ್ರ್ಯಾಜುಯೇಷನ್ ಸೆರೆಮನಿ ಫೋಟೋ. ಹಾಂ, ಇಲ್ಲಿರೋದು ಅವನೇ ಅಲ್ವಾ? ಎಕ್ಸಾಕ್ಟ್ಲಿ. ಬಟ್ ನೀನು ಇಲ್ಲಿವರೆಗೂ ನೋಡಿರೋದು ಟ್ರೈಲರ್ ಅಷ್ಟೇ. ಇನ್ನು ಮುಂದೆ ಕತೆ ಸ್ಟಾರ್ಟ್ ಆಗುತ್ತೆ. ಅದು 1930 ಆಗಷ್ಟೇ ತಂತ್ರಜ್ಞಾನದಲ್ಲಿ ಸ್ವಲ್ಪ ಅಭಿವೃದ್ಧಿ ಕಂಡಿತ್ತು. ಅದೇ ಸಮಯದಲ್ಲಿ ಒಂದು ದಿನ ನಡೆದ ವಿಚಿತ್ರ ಘಟನೆ ಅಂದರೆ ಲಂಡನ್ನ ಒಬ್ಬ ಫೇಮಸ್ ಪ್ರೊಫೆಸರ್ ಆದ ಎಡ್ವರ್ಡ್ ಕೊಲ್ಲಿನ್ ಅವರು ಕಾಣೆಯಾಗ್ತಾರೆ. ಅವ್ರ ಹುಡುಕಾಟದಲ್ಲಿ ಹಲವಾರು ಪ್ರಯತ್ನಗಳೇ ನಡೆದು ಹೋದವು. ಹುಡುಕಾಟದಲ್ಲಿ ಬೇಸತ್ತ ಮನೆಯವರು ಆಂಗ್ಲ ಭಾಷೆಯ ದಿನಪತ್ರಿಕೆಯಲ್ಲಿ ಕಾಣೆಯಾಗಿದ್ದಾರೆ ಎಂಬ ಸುದ್ದಿಯನ್ನು ಪ್ರಕಟ ಮಾಡ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಒಂದು ಚಿಕ್ಕ ಸುಳಿವು ಸಿಗದೆ ಎಲ್ಲ ಪ್ರಯತ್ನಗಳು ವಿಫಲವಾದವು. ಕೊನೆಗೆ ಎಡ್ವರ್ಡ್ ಕೊಲ್ಲಿನ್ ಅವರ ಕಣ್ಮರೆ ಒಂದು ರಹಸ್ಯವಾಗಿಯೇ ಉಳಿದೋಯಿತು. ಆಫ್ಟರ್ ದ ಡಿಕೇಡ್ಸ್ ಲೇಟರ್, ಹಿಯರ್ ವಿ ಹ್ಯಾವ್ ದ ರಿಯಲ್ ಟೈಮ್ ಟ್ರಾವೆಲರ್. ಇದು ಇಲ್ಲಿಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಅಂತ ಇಂಗ್ಲೀಷ್ ನ್ಯೂಸ್ ಪೇಪರ್. ಆಗಿನ ಕಾಲದಲ್ಲೇ ಬರ್ತಾ ಇತ್ತು ಈ ನ್ಯೂಸ್ ಪೇಪರ್. 1930 ಆಗಸ್ಟ್ 6ರಲ್ಲಿ ಈ ಪೇಪರ್ ಬಿಡುಗಡೆ ಆಗಿದ್ದು. ಈಗ ನೋಡು. ಮಿಸ್ಸಿಂಗಾ? ಯಾ. ಹೌದು, ಇದೆಲ್ಲ ನಿಂಗೆ ಹೆಂಗೆ ಗೊತ್ತಾಯ್ತು? ಕಲೆ ಕಾಣೋದು ತಲೆ ಇದ್ದರಿಗೆ ಮಾತ್ರ ಅರ್ಥ ಆಗುತ್ತೆ. ನಿಂಗೆ ಇನ್ನೊಂದು ಸರ್ಪ್ರೈಸು. ಸರ್ಪ್ರೈಸಾ? ಇದೆಲ್ಲಿ ಸಿಕ್ತು? ನಿನ್ನೆ ಹೋಗಿದ್ವಲ್ಲ, ಅದೇ ಹಳೆ ಮನೆ ಹತ್ರನೇ ಸಿಕ್ತು. ಓ, ಇದು ಮ್ಯಾಟ್ರು. ಎಲ್ಲ ಓಕೆ. ಈಗ ಅವನು ಎಲ್ಲಿರ್ಬೋದು? ಎಲ್ಲಿರ್ತಾನೆ? ಇಲ್ಲೇ ಎಲ್ಲೋ ಇರ್ತಾನೆ. ಇಂಥ ಹಲವಾರು ಕತೆಗಳನ್ನ ಕೇಳಿದಾಗ ನಮ್ಮ ನಿಮ್ಮಲ್ಲಿ ಕಾಡುವ ಕಟ್ಟಕಡೆಯ ಪ್ರಶ್ನೆ ಹೀಗೂ ಉಂಟೆ?